ಗುರುಭ್ಯೋ ನಮಃ. ಲಿಂಬೆಹಣ್ಣನ್ನು ಮೇಲೆ ಹೇಗೆ ಎತ್ತುವ ಬಗ್ಗೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ. ಲಿಂಬೆಹಣ್ಣನ್ನು ಮೇಲೆ ಹೇಗೆ ಎತ್ತುವುದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಮೊದಲನೇದಾಗಿ ಚಲೋ ನಕ್ಷತ್ರ ತಿಥಿಯನ್ನು ನೋಡಿಕೊಂಡು ನಿಮ್ಮ ಅಕ್ಕಪಕ್ಕದಲ್ಲೇ ಒಂದು ಲಿಂಬೆಹಣ್ಣಿನ ಗಿಡವನ್ನು ನೋಡಿಕೊಂಡು ಆ ಲಿಂಬೆಹಣ್ಣಿನ ಗಿಡಕ್ಕೆ ಒಂದು ದಿನ ಮುಂಚೆನೆ ತಾವು ಅರ್ಘೆಯನ್ನು ಕೊಟ್ಟು ಬರಬೇಕು. ಕಾಯಿ, ಹೂವು, ಹಣ್ಣು, ಕರ್ಪೂರ, ಉದಿನ ಕಡ್ಡಿ ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಬರಬೇಕು. ಮರನೇ ದಿನ ನೀವು ಅನುಷ್ಠಾನ ಮಾಡುವ ದಿನ ಮತ್ತೆ ಅಲ್ಲಿ 2 ಉದಿನ ಕಡ್ಡಿ ತಗೊಂಡೋಗಿ ಒಂದು ಚೆರಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಹಾಕಿ, ಹೇ ವಟವೃಕ್ಷ ರಾಜ, ನಾನು ಇಂಥ ಅನುಷ್ಠಾನವನ್ನು ಮಾಡುತ್ತಾ ಇದ್ದೇನೆ, ಆ ಕಾರ್ಯ ಯಶಸ್ವಿಯಾಗಲಿ ಅಂತೇಳಿ 2 ಉದಿನ ಕಡ್ಡಿ ಹಚ್ಚಿ ಕೈ ಮುಗಿದು ಆ ನೀರನ್ನು ಹಾಕಿ ಅಲ್ಲಿಂದ 7 ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ಏಕಾಂತವಾದ ರೂಮಿನಲ್ಲಿ ರಂಗೋಲಿಯಿಂದ ಪೂರ್ವಕ್ಕೆ ಮುಖ ಮಾಡಿ ಈ ನಕ್ಷತ್ರ ಚಿಹ್ನೆಯನ್ನು ಹಾಕಬೇಕು. ಈ ನಕ್ಷತ್ರ ಚಿಹ್ನೆ ಹಾಕಿದ ನಂತರ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಲಿಂಬೆಹಣ್ಣು ಇಟ್ಟಿದ್ದೇನೆ ಅದೇ ರೀತಿ ಇಡಬೇಕು. ಮಧ್ಯದ ಲಿಂಬೆಹಣ್ಣಿನಲ್ಲಿ ಸ್ವಸ್ತಿಕ್ ಮಾಡಿದ್ದೇನೆ ನಾನು. ಮಧ್ಯದ ಲಿಂಬೆಹಣ್ಣಿನಲ್ಲಿ ಸ್ವಸ್ತಿಕ್ ಮಾಡಿದ್ದೇನೆ. ಇದನ್ನು ಕೆಂಪು ರಕ್ತ ಚಂದನದ ಲೇಪನದಿಂದ ಮಧ್ಯಭಾಗದಲ್ಲಿ ಇರುವಂತ ಲಿಂಬೆಹಣ್ಣಿಗೆ ಸ್ವಸ್ತಿಕ್ ಮಾಡಬೇಕು. ತಾವು ಮಾಡಿದ ನಂತರ ತಮ್ಮ ಸುರಕ್ಷವಾದ ಮಂತ್ರವನ್ನು, ತಮ್ಮ ಗುರುಗಳು ಕೊಟ್ಟಂತ ಸುರಕ್ಷಾ ಮಂತ್ರ, ದೇಹ ಸುರಕ್ಷಾ ಮಂತ್ರವನ್ನು ತಾವು ಪಠಿಸಿಕೊಳ್ಳಬೇಕು. 108 ಸಾರಿ ಆಗಲಿ 21 ಸಾರಿ ಆಗಲಿ ಹೇಳಿ ತಮ್ಮ ಸುರಕ್ಷವನ್ನು ಮಾಡಬೇಕು. ಒಂದು ಕಟ್ಟಿಗೆ ಆಗಲಿ, ಕಟ್ಟಿಗೆ ಮೇಲೆ ಆ ಮಂತ್ರವನ್ನು 21 ಸಾರಿ ಹೇಳಿ ಗೆರೆ ಹೊಡೆದುಕೊಂಡರೆ ಸುರಕ್ಷಾ ಮಂತ್ರ ಸುರಕ್ಷಾದಾಯರೆ ಆಗುತ್ತೆ. ಓಂ ಪರಬ್ರಹ್ಮ ಪರಮಾತ್ಮನೆ ಮಮ ಶರೀರ ಪಾಹಿ ಕುರು ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೆ ಮಮ ಶರೀರ ಪಾಹಿ ಕುರು ಸ್ವಾಹ. ಇದು ಶರೀರ ಸುರಕ್ಷಾ ಮಂತ್ರ. ಈ ಮಂತ್ರದಿಂದ 108 ಸಾರಿ ಅಭಿಮಂತ್ರಿಸಿ ಚಾಕು ಆಗಲಿ ಕಟ್ಟಿಗೆ ಆಗಲಿ ಅದರಿಂದ ಗೆರೆ ಎಳೆದರೆ ಅದು ಸುರಕ್ಷಾದಾಯರ ಅನಿಸಿಕೊಳ್ಳುತ್ತದೆ. ಇದು ಆದ ನಂತರ ಓಂ ರೀಂ ಲಿಂಬು ಆಕಾಶ ಗಮನಕ್ಕೆ ಎದ್ದೇಳು ಎದ್ದೇಳು ರೀಂ ಸ್ವಾಹ. ಈ ಮಂತ್ರದಿಂದ 10,000 ಸಾರಿ ಮಂತ್ರವನ್ನು ಹೇಳಬೇಕು. ಇದಕ್ಕೆ ಹಾಸನ, ಕರೆ ಹಾಸನ ಆದ್ರೆ ನಡೆಯುತ್ತದೆ. ಇಲ್ಲವೆಂದರೆ ಬಿಳಿ ವರ್ಣದ ಬಟ್ಟೆ ಹಾಕಬೇಕು. ಬಿಳಿ ವರ್ಣದ ಹಾಸನವನ್ನು ಯೂಸ್ ಮಾಡಬೇಕು. ಶುಚಿಭೂತನಾಗಬೇಕು. ಶುಚಿಭೂತನಾಗಿ ಅಲ್ಲಿ ಕುಳಿತುಕೊಂಡು 2 ಅಗರಬತ್ತಿಯನ್ನು ಹಚ್ಚಿ ಮೊದಲೇದು ನಿಮ್ಮ ಇಷ್ಟ ದೇವರು, ಆರಾಧ್ಯ ದೇವರು, ಪಿತ್ರರು, ಆದ ನಂತರ ನಿಮ್ಮ ಗುರುವಿನ ನಾಮ ಸ್ಮರಣೆ ಮಾಡಿಕೊಂಡು ಈ ಮಂತ್ರವನ್ನು 10,000 ಸಾರಿ ಹೇಳಬೇಕು. 7 ದಿನ ಮಾಡಬೇಕು. ಮೊದಲನೇ ದಿನದಂದು 10,000 ಆದ ನಂತರ ಈ ಲಿಂಬೆಹಣ್ಣನ್ನು ತೆಗೆಯಬೇಕು. ಮತ್ತೆ 2ನೇ ದಿನವೂ ಬೇರೆ ಲಿಂಬೆಹಣ್ಣನ್ನು ಇಡಬೇಕು. ಇಟ್ಟು ಈ ರೀತಿ 7 ದಿನ ಮಾಡಬೇಕು. ತಾವು ಮಾಡಿದರೆ 100ಕ್ಕೆ 100 ಫಲ ಸಿಗುತ್ತದೆ. ಇನ್ನೇನಾದರೂ ತಮಗೆ ಸಮಸ್ಯೆವಿದ್ದಲ್ಲಿ ಕಮೆಂಟ್ ಹಾಕಿ, ನಾನು ಅದರ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಧನ್ಯವಾದಗಳು.